ವಿಧಾನಸೌಧದ ಮುಂಭಾಗ ರೈತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾನೆ. ಪ್ರತಿಭಟನೆಗಾಗಿ ಶ್ರೀಗಂಧದ ಮರವನ್ನೇ ಕತ್ತರಿಸಿಕೊಂಡು ಬಂದಿದ್ದಾನೆ ರೈತ. ವಿಧಾನಸೌಧದ ಮುಂಭಾಗದಲ್ಲಿನ ಶ್ರೀಗಂಧದ ಮರವನ್ನ ಕಡಿದಿದ್ದಾನೆ ರೈತ. ಶಕ್ತಿ ಸೌಧದ ಮುಂಭಾಗದ ಮರವನ್ನ ಕಡಿದಿದ್ದಾನೆ ರೈತ. ಈ ಮುಖಾಂತರ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಗಾಗಿ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಹೆಳಿಯೂರು ಗ್ರಾಮದಲ್ಲಿ 21 ಖಾತಾದಾರರ ಭೂಮಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಭೂ ಸ್ವಾಧೀನಕ್ಕೆ ಒಳಗಾದಂತಹ 300 ಮೀಟರ್ನಲ್ಲಿದ್ದಂತಹ 3000 ಶ್ರೀಗಂಧ ಮರಗಳು, ಪ್ರತಿ ಶ್ರೀಗಂಧದ ಮರಗಳಿಗೆ 420 ರೂಪಾಯಿ ಹಣವನ್ನ ಫಿಕ್ಸ್ ಮಾಡಿರುವಂತಹ ಸರ್ಕಾರ ಕೇವಲ 420 ರೂಪಾಯಿ ಎಲ್ಲಿಗೆ ಸಾಕಾಗುತ್ತೆ ಅಂತ ರೈತ ಹೇಳ್ತಾ ಇದ್ದಾನೆ. ನ್ಯಾಯಯುತ ಬೆಲೆಗೆ ಆಗ್ರಹಿಸಿ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಶ್ರೀಗಂಧ ಬೆಳೆಗಾರರು ನ್ಯಾಯಾಲಯದ ಆದೇಶ ಬರುವ ಮುನ್ನವೇ ಅಧಿಕಾರಿಗಳಿಂದ ನಿನ್ನೆ ಮರಕ್ಕೆ ಕತ್ತರಿಯನ್ನ ಹಾಕಲಾಗಿದೆ. ರೈತರ 30 ಶ್ರೀಗಂಧದ ಮರಗಳನ್ನ ನಿನ್ನೆ ಕತ್ತರಿಸಿರುವಂತಹ ಅಧಿಕಾರಿಗಳು ಇದಕ್ಕೆ ಆಕ್ರೋಶಗೊಂಡು ವಿಧಾನಸೌಧದ ಮುಂಭಾಗ ಇರುವಂತಹ ಮರವನ್ನೇ ಕಡಿದಿದ್ದಾರೆ ರೈತ. ನೋಡಿ, ಈಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಹೇಳಿ. ಕಷ್ಟಪಟ್ಟು ಅದಕ್ಕೆ ನೀರು ಒದಗಿಸಿ ಅದನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಅದಕ್ಕೆ ಬೆಲೆ ಇರೋದಿಲ್ಲ. ಸ್ವಲ್ಪ